ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೆನ್ನೆಲ್ಲ ಪ್ರಿಪ್ರೇಷನ್ದು ಯೂಟ್ಯೂಬ್ ಬ್ಲಾಗ್ ಹಾಕಿದ್ದೀನಿ. ಇವತ್ತು ಕ್ಲಾಸಿಗೆ ನಾನೆಲ್ಲಿ ಪ್ರಿಪೇರ್ ಆಗ್ತಾ ಇದ್ದೀನಿ. ಇನ್ನೇನು ಕ್ಲಾಸಿಗೆ ಟೈಮ್ ಆಯಿತು. ಯೂಶಲಿ ಕ್ಲಾಸ್ ಇರೋದಿನ ರುಟೀನ್ ಏನು ಅಂದರೆ ನಾನು ಎದೊಳೋದೇ ತುಂಬ ನಿಧಾನ. 9-9:30ಗೆ ಎದೊಳ್ತೀನಿ. ಯಾಕಂದರೆ ಫುಲ್ ರಿಲ್ಯಾಕ್ಸ್ ಆಗಿದ್ರೇ ಸಂಜೆ 5 ಗಂಟೆವರೆಗೂ ಎನರ್ಜಿ ಮೈಂಟೈನ್ ಮಾಡೋಕ್ಕಾಗೋದು. ಸೊ ನಿಧಾನಕ್ಕೆ ಎದ್ದು ಬ್ರೇಕ್ಫಾಸ್ಟ್ ಮಾಡಿ ಈಗ ರೆಡಿ ಆಗ್ತಿದ್ದೀನಿ. ಸ್ಟೂಡೆಂಟ್ಸ್ ಎಲ್ಲ ಕೆಳಗಡೆ ನನ್ನ ಟೀಮ್ ಅವ್ರು ಮೈಂಟೈನ್ ಮಾಡ್ತಾ ಇರ್ತಾರೆ. ಸೊ ಇನ್ನೊಂದು 10 ಮಿನಿಟ್ಸಿಗೆ ನಾನು ಕೂಡ ಕೆಳಗಡೆ ಹೋಗಬೇಕು. ಸೊ ರೆಡಿ ಆಲ್ಮೋಸ್ಟ್ ಆಗಿದ್ದೀನಿ. ಐಲೈನರ್ ಒಂದು ಹಾಕೋಬೇಕು. ಇನ್ಸ್ಟಾಗ್ರಾಮ್ ವಿಡಿಯೋಸ್ ಮಾಡ್ಬೋದಾಗಿತ್ತು. ಈ ಯೂಟ್ಯೂಬ್ ವ್ಲಾಗ್ಸ್ ಬಂದಮೇಲೆ ಯಾವ್ದು ಅಂತ ರೆಡಿ ಇಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಸೊ ಹೆಂಗಿದೆಯೋ ಹಂಗಂಗೆ ರಾ ಆಗೇ ವಿಡಿಯೋಸ್ ಮಾಡ್ತಾ ಇರ್ತೀವಿ. ಪ್ಲೀಸ್ ಎಕ್ಸ್ಕ್ಯೂಸ್ ಮಾಡಿ. ನನಗೆ ಬಳೆ ಅಂದರೆ ಆ್ಯಕ್ಚುಲಿ ತುಂಬ ಇಷ್ಟ, ಮತ್ತು ಅದನ್ನು ತುಂಬ ಚೆನ್ನಾಗಿ ನಾನು ಮೇಂಟೈನ್ ಕೂಡ ಮಾಡ್ತೀನಿ. ಬಹುಶಃ ನನ್ನ ಮದುವೆ ಆಗಿ 26th ಇಯರ್ ರನ್ನಿಂಗು. ನನ್ನ ಮದುವೆ ಬಳೆಗಳು ಕೂಡ ನಾನು ಹಾಳಾಗ್ದಿರಂಗೆ ಇಟ್ಕೊಂಡಿದ್ದೀನಿ. ಸೊ ನನಗೆ ಬಳೆ ಕಲೆಕ್ಷನ್ ಅಂದ್ರೇ ಫಸ್ಟ್ ಆಫ್ ಆಲ್ ತುಂಬ ಕ್ರೇಜ್. ಸೊ ಇಲ್ಲಿರೋದೆಲ್ಲ ನನ್ನ ಓನ್ ಬ್ಯಾಂಗಲ್ಸು. ನಮ್ಮ ಮನೇಲೆಲ್ಲ ರೇಗಿಸ್ತಾ ಇರ್ತಾರೆ ಇದೇನು ಮಾರಕ್ಕೆ ತಂದಿರೋದ ಅಂತ. ಹ್ಞೂ ಅಂತ ಹೇಳ್ತೀನಿ. ಆಲ್ ಕಲರ್ಸ್. ಈ ಥರ ಗಟ್ಟಿ ಬಳೆಗಳು ಜಾತ್ರೆಯಲ್ಲಿ ಎಲ್ಲಿ ನೋಡಿದ್ರು ತೊಗೊತೀನಿ ನಾನು. ಏನು ಸೊ ನಾನು ಆಲ್ಮೋಸ್ಟ್ ರೆಡಿ ಇದ್ದೀನಿ. ಅಕ್ಕ ಬರ್ತಾ ಇದ್ದಾಳೆ, ಚೆಕ್ ಮಾಡ್ತೀನಿ ಎಲ್ಲರೂ ಬಂದಿದ್ದಾರೆ ಅಂತ. ಹರ್ಷು ಕೆಳಗಡೆ ಆಲ್ಮೋಸ್ಟ್ 8 ಮೆಂಬರ್ಸ್ ಬಂದಿದ್ದಾರೆ. ಎಷ್ಟು 8 ಹಾಂ. ಸೊ ಆಲ್ಮೋಸ್ಟ್ ಎಲ್ಲ ಬಂದಿದ್ದಾರೆ. ವಿ ವಿಲ್ ಮೂವ್ ಡೌನ್. ರೆಡಿನಾ ಎಲ್ಲಾನು ಕೆಳಗಡೆ? ಎಲ್ಲ ರೆಡಿ. ಓಕೆ ಬನ್ನಿ ಎಲ್ಲರೂ ಕೆಳಗಡೆ ಹೋಗೋಣ, ಚೆಕ್ ಮಾಡೋಣ. ಕ್ಲಾಸ್ ಇನ್ನೇನು ಸ್ಟಾರ್ಟ್ ಆಗುತ್ತೆ. ಕ್ಲಾಸ್ ಸ್ಟಾರ್ಟ್ ಆದಮೇಲೆ ನಾನು ಮಾತಾಡೋದು ಕಮ್ಮಿ ಇರುತ್ತೆ, ಬಟ್ ಥ್ರೂ ಔಟ್ ದ ಕ್ಲಾಸ್ ಹೆಂಗೆ ನಡೆಯುತ್ತೆ ಫಸ್ಟ್ ನಾನೇ ಹೇಳ್ಕೊಡ್ತೀನಿ. ಆಮೇಲೆ ವಿಲ್ ಹ್ಯಾವ್ ಎ ಲಂಚ್ ಬ್ರೇಕ್ ಎಲ್ಲರೂ ಜೊತೆಲಿ. ಅದಾದಮೇಲೆ ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ ಇರುತ್ತೆ. ಇಡೀ ಟೀಮ್ ಅವರು ಸಂಜೆ 5 ಗಂಟೆವರೆಗೂ ಎಲ್ಲ ಟೇಬಲ್ ಹತ್ರನೂ ಆ್ಯಕ್ಟಿವ್ ಆಗಿ ಓಡಾಡ್ತಾ ಇರ್ತೀವಿ. ಸೊ ಕ್ಲಾಸ್ ಹೇಗೆ ನಡೆಯುತ್ತೆ ಇನ್ಸ್ಟಾಗ್ರಾಮಲ್ಲಿ ಅದನ್ನೆಲ್ಲ ಪೂರ್ತಿ ಡೀಟೇಲ್ ಆಗಿ ಹಾಕೋಕ್ಕಾಗಿಲ್ಲ. ಸೊ ಈಗ ಯೂಟ್ಯೂಬ್ ಬ್ಲಾಗ್ ಇರೋದ್ರಿಂದ ನಿಮಗೆ ಪ್ರತಿಯೊಂದು ಮಾಹಿತಿನೂ ತಿಳಿಸ್ತೀನಿ. ಬನ್ನಿ ಇಲ್ಗೋಣ. ನನ್ನ ಮಕ್ಕಳು ಐ ಫೀಲ್ ಇಟ್ ಆಸ್ ಅ ಬ್ಲೆಸ್ಸಿಂಗ್ ಅನ್ಸುತ್ತೆ. 2 ಹೆಣ್ಮಕ್ಳು ಇರೋದು. ದೇ ಆರ್ ಸೋ ಕನೆಕ್ಟೆಡ್ ವಿತ್ ಮೀ. ಕ್ಲಾಸ್ ಆಗ್ಬೋದು, ಈಗ ಚಿಕ್ಕವಳು ಇಂಜಿನಿಯರಿಂಗು, ದೊಡ್ಡವಳು ಡಾಕ್ಟರ್ ಫ್ಯಾಬಸಿ ಮುಗಿಸಿರೋದು. ಬಟ್ ಅವ್ರ ಫೀಲ್ಡ್ಗೆ ಇದು ಕನೆಕ್ಟೆಡೇ ಇಲ್ಲ. ಬಟ್ ನನ್ನ ಪ್ಯಾಷನ್ ಜೊತೇಲಿ ನನ್ನ ಮಕ್ಕಳು ಜೊತೇಲಿ ಕೈ ಹಿಡ್ಕೊಂಡು ಬರ್ತಾ ಇರೋದು, ದಟ್ ಇಸ್ ದ ಗ್ರೇಟೆಸ್ಟ್ ಸ್ಟ್ರೆಂತ್ ಫಾರ್ ಮೀ. ಹಾಯ್, ನಮಸ್ತೆ ಎಲ್ಲರಿಗೂ. ನಾನು 10:30 ಮೇಲೆ ಎಲ್ಲರೂ ನನ್ನ ಫಸ್ಟ್ ಟೈಮ್ ಭೇಟಿ ಮಾಡ್ತಿರೋದು. ಇನ್ನು ಒಬ್ರು ಬರ್ಬೇಕಾ? ಈಗ ಸುಪ್ರೀತಾ ಅಂತ ಚಿಂತಾಮಣಿಯಿಂದ ಒಬ್ರು ಬಂದಿದ್ದಾರೆ. ಈಗ ಸಂಹಿತಾ ನಮ್ಮ ಮನೆ ಎದುರುಗಡೆ ಇದ್ದಾರೆ. ಇಲ್ಲಿ ಸ್ಟೂಡೆಂಟ್ಸ್ ಲೇಟ್ ಆಗಿ ಬಂದ್ರು ಅಂತ ಮೆಸೇಜ್ ಬರ್ತಿತ್ತು. ಸೊ ಐ ವಾಸ್ ಜಸ್ಟ್ ಇಲ್ಲಿಂಗ್ ಅಷ್ಟೇ. ನೆನ್ನೆ ಯೂಟ್ಯೂಬ್ ವಿಡಿಯೋ ಯಾರ್ಯಾರು ನೋಡಿದ್ರಿ? ಪ್ರಿಪ್ರೇಷನ್ದು ನೋಡಿದ್ರಾ? ಬಟ್ ಈ ತರ ರಾತ್ರಿ 11 ಗಂಟೆ ಆಯ್ತು ಇದೆಲ್ಲ ಪ್ರಿಪೇರ್ ಮಾಡೋ ಅಷ್ಟೊತ್ತಲ್ಲಿ. ಬನ್ನಿ ಸುಪ್ರೀತಾ ಅಲ್ಲ, ಅವ್ರ ಹೆಸರು ಸುಪ್ರೀತಾ. ಯಾರು ತುಂಬಾ ದೂರದಿಂದ ಬಂದಿದ್ದೀರಾ? ಚಿಂತಾಮಣಿಯಿಂದ ಬಂದಿರೋದು ನೀವು. ಎಲೆಕ್ಟ್ರಾನಿಕ್ ಸಿಟಿ ಅದು ತುಂಬಾ ದೂರ. ಎಲ್ಲಿಪ್ಪ? ಮಧುಗಿರಿ. ದಟ್ ಇಸ್ ಆಲ್ಸೋ. ನೀವೇ ಬಸ್ ರೂಟ್ ಕೇಳಿದಲ್ವಾ ನನ್ನ? ಓಕೆ, ಹೌದು ಹೌದು ಗೊತ್ತು. ಚಿಂತಾಮಣಿ ಅಂದ್ರೆ ಆಫ್ ಕೋರ್ಸ್ ಇಟ್ ಇಸ್ ವೆರಿ ಫಾರ್ ಅಲ್ವಾ. ಐ ಆಮ್ ಬ್ಲೆಸ್ಡ್. ಅಲ್ಲಿಂದ ಬಂದಿದ್ದೀರಾ ಅಂದ್ರೆ ಐ ಆಮ್ ರಿಯಲಿ ಬ್ಲೆಸ್ಡ್. ಸಿಗೋಂತ ಪಾತ್ರೆನೆ, ಏನು ಡಿಫ್ರೆಂಟ್ ಆಗಿ. ಅದು ಮನೇಲಿ ಇದ್ದಿದ್ದು. ಯಾವ್ದ್ರದ್ದು ಸೈಜ್ ಇಲ್ಲ, ಇದು ನಮ್ಮ ಮನೇಲೆ ಇದ್ದಿದ್ದ ಪಾತ್ರೆಯಲ್ಲಿ ಮಾಡ್ತಾ ಇದ್ದಿದ್ದು ಫಸ್ಟ್. ಈಗ ಎಲ್ಲಾದ್ರೂ ನಾನು ತರ್ಸೋದು 16 ನಂಬರ್. ಇದು 16, ಇದು 16 ಅಲ್ವಪ್ಪ. ನೀವು ತುಂಬಾ ವಸ್ತುಗಳನ್ನ ತಗೋಬೇಕು ಅನ್ನೋದಿಲ್ಲ. ಫಸ್ಟ್ ಆಫ್ ಆಲ್ ಇದ್ರಲ್ಲಿ ಒಂದ್ ಸೈಜ್ ದೊಡ್ಡದು 18 ಈ ಸತಿನೇ ತರ್ಸಿದ್ದು. ಬಟ್ ನಾನ್ ರೆಕಮೆಂಡ್ ಮಾಡೋದು 16 ನಂಬರ್ ಸೈಜ್ ಸಾಕು. ಅದೇ ಬಿಂದಿಗೆ ಅವ್ರಿಗೆ ಸುಮ್ನೆ ಕೌನ್ಸಿಲಿಂಗ್ ಮಾಡೋ ಬದಲು ತಗೊಂಡ್ಬಿಡಿ ಇನ್ನೊಂದ್ ಸೈಜ್ ದೊಡ್ಡದು ಅಂತ ತರ್ಸಿದೀನಿ ಅಷ್ಟೇ. 16 ಸಾಕು. ನನ್ನ ಪೇಜಲ್ಲಿ ಇಲ್ಲಿವರೆಗೂ ನಾನು ಬಳಸಿರೋದು ಇವೆರಡು ಪಾತ್ರೆನೆ. ಎಲ್ಲಾ ಸ್ಟೈಲ್ಸ್ಗೂ ಪ್ರೀವಿಯಸ್ 5 ಸ್ಟೈಲ್ಸ್ ಏನ್ ನಾನು ವಿಡಿಯೋ ಲಾಂಚ್ ಮಾಡಿದ್ದೀನೋ ನಾರಾಯಣ ಇದೇ ಪಾತ್ರೆನೆ. ಈಗ ಹೊಸದಾಗಿ ಶ್ರೀನಿಕಾ ಮಯೂರಿ, ವಸುಂಧರಾ ಹರಿಪ್ರಿಯೆಗೂ ಈ ಪಾತ್ರೆಗಳೇ. ನನಗೆ ಅದಕ್ಕೊಂದು ಇದಕ್ಕೊಂದು ಎಲ್ಲ ಡಿಫ್ರೆಂಟ್ ಆಗಿ ತೆಗೆದಿಟ್ಕೊಳ್ಳಿ ಅಂತ ನನ್ನ ಸ್ಟೂಡೆಂಟ್ಸ್ ರೆಕಮೆಂಡ್ ಮಾಡಲ್ಲ. ಮತ್ತೆ ನನ್ನ ಹತ್ರನೇ ಎಲ್ಲ ಪರ್ಚೇಸ್ ಮಾಡಿ ಅಂತೂ ನಾನು ಹೇಳಲ್ಲ. ನಿಮಗೆ ಯಾವ್ದು ನಿಮ್ಮ ಹತ್ರದಲ್ಲಿ ಸಿಗುತ್ತೋ ಫಸ್ಟ್ ಟ್ರೈ ಮಾಡಿ ತಗೊಳ್ಳಿ. ಸಿಗ್ಲೇ ಇಲ್ಲ ಅಂದ್ರೆ ನಾನು ಲಾಸ್ಟಿಗೆ ನಿಮ್ಗೆ ಹೆಲ್ಪ್ ಔಟ್ ಮಾಡ್ತೀನಿ. ಓಕೆನಾ? 12 ಇಂಚ್ ಕೋಲ್ ಬಂದು ನಿಮ್ ಪಾತ್ರೆ ಅನುಗುಣವಾಗಿ ಕೈ ಇಟ್ಕೊಳಕ್ಕೆ ಜಾಗ ಸಾಕಾದ್ರೆ 12 ಇಟ್ಕೊಳ್ಳಿ. ಇಲ್ಲ ಅಂದ್ರೆ 1 or 2 ಇಂಚಸ್ ನೀವು ಜಾಸ್ತಿ ಮಾಡ್ಕೋಬಹುದು. ಓಕೆನಾ? ಈ ಕೋಲ್ ಮಾತ್ರ. ಬಟ್ ಇದೇನ್ 8 ಇಂಚ್ ಇರುತ್ತೋ ಇದನ್ನ ಸ್ಟಾಗ್ನೆಂಟ್ ಆಗಿ ಇಟ್ಕೊಂಡ್ಬಿಡಿ. ಪಾತ್ರೆ ಯಾವುದೇ ಇರ್ಲಿ 8 ಇಂಚ್ ಇದನ್ನ ನಾನು ಮ್ಯಾಜಿಕ್ ಸ್ಟಿಕ್ ಅಂತ ಕರಿತೀನಿ. ಹಕ್ಕಿ ಇರೋ ತರ ಇದನ್ನ ಯೂಸ್ ಮಾಡ್ತೀವಿ ಅಂತ ಕನ್ವಿನ್ಸ್ ಮಾಡಿ. ಇದು ಬೇರೆ ಮೆಟೀರಿಯಲ್ ಉಡ್ಕೊಂಡು ಹೋಗ್ಬೇಡಿ. ನನ್ನ ಪ್ರಕಾರ ನನಗೆ ಸಿಕ್ಕಿಲ್ಲ ಅಂದ್ರೆ ನಿಮಗ್ ಸಿಗೋದು ಕಷ್ಟ ಆಗುತ್ತೆ. ಆಗಲ್ಲ ಅಂತಲ್ಲ, ಕಷ್ಟ ಆಗುತ್ತೆ. ಇದು ಬಾಯಿ ಈ ತರ ಅಗ್ಲ ಇರೋ ಪಾತ್ರೆನೆ ತಗೋಬೇಕು. ಈಗ ನೋಡಿ ನಮ್ಮಲ್ಲಿ ಅದು ಸಾಂಬಾರ್ ಪಾತ್ರೆ ಇತ್ತು, ಅದನ್ನೇ ಬಳಸಿದೆ. ಸೊ ನಿಮ್ಮನೇಲಿ ಇದ್ರೆ ಅದನ್ನೇ ಬಳಸಿ.
ಅದು ಕ್ರೈಟೀರಿಯಾ ಹೇಗಿರ್ಬೇಕು ಅಂದ್ರೆ ಅಪ್ಪರ್ ಬಾಡಿನ ಖಾಲಿ ಇಟ್ಟಾಗ, ಇದ್ರ ಮೇಲೆ ಈಗ ಅಕ್ಕಿ ಇದೆ, ಖಾಲಿ ಇಟ್ಟಾಗ ಇಲ್ಲಿವರೆಗೂ ಒಳಗ್ ಹೋಗ್ಬೇಕು. ಸಮರಿ ಮಾಡ್ಬಿಟ್ರೆ ಈಗ ಎಲ್ಲರೂ ಫೋನ್ ತೆಕ್ಕೊಂಡಿದ್ದೀರಾ? ಸಮರಿ ಮಾಡಕ್ ಒಂದ್ಸಲ ನೀರು ಕುಡಿಬೇಕಂದ್ರೆ ಎಂಡಾಗಲ್ಲ. ಫಸ್ಟ್ ಸ್ಟೈಲ್ ಆದಂತಹ ವಸುಂಧರಾ ಸ್ಟೈಲ್ ಮುಗೀತು. ಒಂದೇ ಸಮ ಕಂಟಿನ್ಯೂ ಆಗಿ ರೈಲ್ ತರ ಹೋಗಿ ಮುಗಿಸಿದೀವಿ. ಯಾಕಂದ್ರೆ 3 ಸ್ಟೈಲ್ಸ್ ಮುಗಿಸ್ಬೇಕಿರೋದ್ರಿಂದ ಪ್ರೆಷರ್ ನನ್ಗೂ ಇದೆ. ವಸುಂಧರಾ ಸ್ಟೈಲ್ ಆಕ್ಚುಲಿ ಈ ಸ್ಯಾರಿ ಸ್ಟೂಡೆಂಟೇ ಮಡ್ಚಿ ತಗೊಂಡ್ಬಂದಿದ್ದಂಥದ್ದು. ಸೊ ಅದ್ರಲ್ಲೇ ಉಡ್ಸಿದೀನಿ, ತುಂಬಾ ಚೆನ್ನಾಗಿ ಬಂದಿದೆ. ಹೋಪ್ಸೋ ಸ್ಟೂಡೆಂಟ್ಸ್ ಎಲ್ಲರಿಗೂ ಕ್ಲಿಯರ್ ಇತ್ತು ಅಂತ ನಾ ಹೇಳ್ಕೊಟ್ಟಿದ್ದು. ಥ್ಯಾಂಕ್ ಯು ಸೋ ಮಚ್. ವಿ ವಿಲ್ ಗೋ ಟು ಅವರ್ ನೆಕ್ಸ್ಟ್ ಸ್ಟೈಲ್. ಫೋಟೋಸ್ ಅಲ್ಲಿ ನೋಡಿದ್ರೆ ಬೇಸಿಕ್ ಕಾನ್ಸೆಪ್ಟ್ ಗೊತ್ತಾಗಿರೋದ್ರಿಂದ ಫೋಟೋಸ್ ಅಲ್ಲೇ ಓ ಮೇಡಮ್ ಈ ತರ ಚೇಂಜ್ ಮಾಡಿದ್ದಾರೆ, ಈ ಸ್ಟೈಲ್ ಅಲ್ಲಿ ಇಂಪ್ರೂವೈಸ್ ಮಾಡಿದ್ದಾರೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಜಸ್ಟ್ ಫೋನ್ ಮಾಡಿ ಕೇಳಿದ್ರೆ ನಿಮ್ಗೆ ಎಲ್ಲರಿಗೂ ಖಂಡಿತ ಟಿಪ್ಸ್ ಕೊಡ್ತೀನಿ. ಫೋನಿಗೆ ಇನ್ ಕೇಸ್ ಎತ್ತಿಲ್ಲ ಅಂದ್ರೆ ನಾನೇ ವಾಪಸ್ ಮಿಸ್ ಕಾಲ್ ನೋಡಿ ಕಾಲ್ ಮಾಡ್ತೀನಿ. ಮತ್ತೆ ವಾಯ್ಸ್ ಮೆಸೇಜ್ ಕಳಿಸಿದ್ರೆ ಖಂಡಿತ ಸೇಮ್ ಡೇ ನೈಟ್ ಅಷ್ಟು ನಾನು ರಿಪ್ಲೈ ಮಾಡ್ತೀನಿ. ಯಾಕಂದ್ರೆ ಎವ್ರಿ ಡೇ ಮಿಡ್ ನೈಟ್ 3 o'clock 2 o'clock to 4 o'clock ನಾನು ಇಂಟರ್ನ್ಯಾಷನಲ್ ಕ್ಲೈಂಟ್ಸ್ ಜೊತೆ ಮೀಟಿಂಗ್ ಅಂತ ಅಲಾರಂ ಇಟ್ಕೊಂಡು ಎದ್ದೇಳ್ತೀನಿ. ಯಾಕಂದ್ರೆ USA ಅವರಿಗೆ ನಮಗೆ ಹಗಲಿದ್ದಾಗ ಅವ್ರಿಗೆ ರಾತ್ರಿ. ಸೊ ಎವ್ರಿ ಡೇ ಬಿಟ್ವೀನ್ 2 to 4 o'clock ಐ ಬಿ ಅವೇ. ನೀವು ಚಾಟ್ ಮಾಡಿದ್ರೆ ಖಂಡಿತ ನಿಮ್ಮ ಜೊತೆ ನಾನು ಚಾಟ್ ಮಾಡ್ತೀನಿ. ಹಾಗಂತ ನೈಟೇ ಮಾಡ್ಬೇಕಂತಿಲ್ಲ, ನೀವು ಇಂಡಿಯಾದವ್ರು ಬೆಳಗ್ಗೆ ಮಾಡಿ. ನಮ್ಮ ಹರಿಪ್ರಿಯ ಎಲ್ಲರಿಗೂ ಯಾವ ಸ್ಟೈಲ್ ಇಷ್ಟ ಆಯ್ತು? ಮೂರು ಚೆನ್ನಾಗಿದೆ. ಮೂರಲ್ಲಿ ನಿಮ್ಮ ಚಾಯ್ಸ್ ಯಾವ್ದು ಇಷ್ಟ ಆಯ್ತು ಅಂತ ಕೇಳ್ರಪ್ಪ ಒಬ್ರೊಬ್ರು. ಬರೀ ವಸುಂಧರಾ ಸೂಪರ್ ಆಗಿದೆ. ಬಟ್ ಅಟ್ ದ ಟೈಮ್ ನಮ್ ಲರ್ನಿಂಗ್ ಅಷ್ಟೊಂದಿರಲ್ಲ. ಇಟ್ ಗೆಟ್ಸ್ ಕನ್ಫ್ಯೂಸ್ಡ್. ಓಕೆ, ಮೈ ಓನ್ ಎಕ್ಸ್ಪೀರಿಯನ್ಸ್ ಹೇಳ್ತಾರೆ. ಓಕೆ, ದ ಫಸ್ಟ್ ಒನ್ ಇಸ್ ರೆಕಾರ್ಡೆಡ್. ಇದೆರಡಕ್ಕೂ ತುಂಬಾ ಸಿಮಿಲಾರಿಟಿ ಇರೋದ್ರಿಂದ ಯು ಕ್ಯಾನ್ ಟ್ರೈ ಹಿಯರ್. ಲೆಟ್ ಅಸ್ ಸಿ. ವಿಡಿಯೋ ಆಲ್ಸೋ ವಿಲ್ ಬಿ ದೇರ್ ನೋಡಾ. ವಿತ್ ದ ಹೆಲ್ಪ್ ಆಫ್ ದ ವಿಡಿಯೋ ಖಂಡಿತ ಮಾಡ್ಬೋದು. ನೋಡಿ, ಇದೊಂದು ಬ್ಯಾಕಪ್ ಟೀಮು. ನಾವೆಲ್ಲ ಅಲ್ಲೂ ಕೆಲಸ ಮಾಡೋಷ್ಟೇ ಅವರೆಲ್ಲ ಇಲ್ಲಿ ಅರೇಂಜ್ ಮಾಡ್ಕೊಂಡಿದ್ದಾರೆ. ಇವತ್ತು ಎಲ್ಲರೂ ಜೊತೆಲಿ ಊಟ ಮಾಡೋಣ. ಓಕೆ, ಸೊ ನಾವು ಈಗ ಎಂಡ್ ಆಫ್ ದ ಟೀಚಿಂಗ್ ಸೆಷನ್ ಅಲ್ಲಿ ಬಂದಿದ್ದೀವಿ. ಸೊ ಇದು ಹರಿಪ್ರಿಯ ಸ್ಟೈಲು. ಇದಾದ್ಮೇಲೆ ಎಲ್ಲರೂ ಊಟ ಮಾಡ್ಕೊಂಡು ಈಗ ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಸೊ ಇವತ್ತು ಆಕ್ಚುಲಿ ಸ್ಟೂಡೆಂಟ್ಸ್ ಕಮ್ಮಿ ಇದ್ದಾರೆ. ಲಾಸ್ಟ್ ಮೂಮೆಂಟ್ ಅಲ್ಲೂ 3 ಜನ ಏನೋ ಬೇರೆ ಕಾರಣದಿಂದ ಬರಕ್ಕಾಗಲ್ಲ ಅಂತ ಹೇಳಿದ್ರು. ಸೊ ಇವತ್ತು ಸ್ವಲ್ಪ ಆರಾಮಿದೆ, ಕ್ಲಮ್ಸಿ ಇಲ್ಲ. ಇಲ್ಲೇ ಮಾಡ್ತೀನಿ ನಾನು. 8 9 10 ಆಯ್ತಾ? 10 ಹಿಡಿದಾದ್ಮೇಲೆ ಪೆಕ್ಲಿಪ್ಸ್ ಹಾಕ್ಬಿಡ್ತೀನಿ. ಈಗ ಕಾನ್ಸಂಟ್ರೇಟ್ ಮಾಡೋದ್ರೆ ನೀವು ಫಿಲ್ಸ್ ಬೇಗ ಹಿಡಿಯಕ್ಕಾಗಲ್ಲ. ಇಲ್ಲಿಗೆ ರಬ್ಬರ್ ಬ್ಯಾಂಡ್ ಹಾಕ್ಬಿಡ್ತೀನಿ. ಯಾಕಂದ್ರೆ ಇದು ಟೈಟ್ ಆಗಿ ಹಾಕಿರೋದು ಆ ಗ್ರಿಪ್ ಹಿಡ್ಕೊಳ್ಳೋದಕ್ಕೆ. ನಾವು ಒಟ್ಟು ಭುಜ ದಾಟಿಸಿದ್ರೆ ಏನು ಕಾಣಿಸಲ್ಲ ಮ್ಯಾಮ್. ಸೊ ಇನ್ನ ಒಂದು ಹೇಳಿದ್ರೆ ಇಲ್ಲಿ ಒಂದು ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ ನಡೀತಿದ್ಯಾ? ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ ಸೆಷನ್ ಲಂಚ್ ಬ್ರೇಕ್ ಆಯ್ತು. ಈಗ ಹ್ಯಾಂಡ್ಸ್ ಆನ್ ಎಲ್ಲರೂ ವಸುಂಧರಾ ಟ್ರೈ ಮಾಡ್ತಾ ಇದ್ದಾರೆ. ಮ್ಯಾಮ್ ಹೇಳಿ ಮ್ಯಾಮ್, ಎಲ್ಲಿಂದ ಬಂದಿದ್ದು? ನಾನು ಡಾಕ್ಟರ್ ಮಮತಾ ಅಂತ. ಐ ಆಮ್ ಏಜ್ಡ್ 59 years right now. I stay at Sakar Nagar and I'm the head of the department in Bangalore Medical College. Yes ma'am, I was very happy to hear that. And I've seen your Instagram reviews. I've seen couple of reviews and then only I have taken a decision. Okay. After seeing many reviews, I felt that
this is better where I can, though I have done many Varmalakshmi preparations, but I was not very aware of the saree part of it. The other things was comfortable for me. So this is a great opportunity for me that I've come and learned these 3 forms. But I wanted to stick to only one form because I should be comfortable with only one. Many things at this age, my memory is not that. Actually, you asked me the same question, right, ma'am? At this age, can I come and learn? I know. You had asked me before attending the class, yes. So I told my friends also, for all the professors and all my colleagues, and my husband being an orthopedic surgeon, he told, what is this you want to learn? I told him, I also want to learn at this age. I want to be happy with learning this. It's not only cooking and staying at home. Our professionals, we have to do certain things which will make us feel happy. So it was my great pleasure to meet you, and I always appreciated your children and your husband giving that support by seeing your Instagram, because I saw your graduation year. So I think every parent should develop that thing with the children. Yes, that's my thing. Not only money will come. The way you deal with your children, that carries the most. That's what I saw positively. Made me come here, though I have a hectic life. Surely, ma'am, I do understand. I don't have time, but I felt it's my pleasure. I should go and learn. I am blessed that you are here today, ma'am. Thank you. ಟೀಮ್ ಅಲ್ಲಿ ಇರುವಂತ ಸುಪ್ರೀತಾ ಹೆಸರಿಂದಾನೆ ಇನ್ನೊಬ್ರು ಸುಪ್ರೀತಾ ಬಂದಿದ್ದಾರೆ ಇವತ್ತು ಕ್ಲಾಸ್ಗೆ. ಶಿ ಇಸ್ ಕಮಿಂಗ್ ಫ್ರಮ್ ಚಿಂತಾಮಣಿ. ಸೊ ಅವ್ರದ್ದು ರಿವ್ಯೂ ಕೇಳೋಣ ಇವತ್ತು. ಹೇಳಿ ಮ್ಯಾಮ್. ನಮಸ್ತೆ, ನಾನು ಸುಪ್ರೀತಾ ಚಿಂತಾಮಣಿಯಿಂದ ಬಂದೆ. ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ ನನಗೆ ಪೇಜ್ ಸ್ಕ್ರಾಲ್ ಮಾಡಬೇಕಾದ್ರೆ ಶ್ರೀನಿಕಾ ಕ್ರಿಯೇಷನ್ಸ್ ಅಂತ ನೋಡಿದೆ. ನನಗೆ ಎವ್ರಿ ಇಯರ್ ಏನಾದರೂ ಒಂದು ಹೊಸದಾಗಿ ಏನಾದರೂ ಕಲಿಬೇಕು ಅಂತ ಹೇಳ್ಬಿಟ್ಟು, ಮತ್ತು ದೇವರಿಗೆ ಸೀರೆ ಉಡಿಸ್ಬೇಕು ಅಂತಂದರೆ ಡಿಫ್ರೆಂಟಾಗಿ ಉಡಿಸ್ಬೇಕು ಎಲ್ಲರೂ ಉಡೋ ಥರ ಅಂತ ನೋಡಿದೆ. ತುಂಬ ಪೇಜಸ್ನ ಫಾಲೋ ಮಾಡಿದ್ಮೇಲೆ ನನಗೆ ಇವ್ರ ಪೇಜ್ ತುಂಬ ಇಷ್ಟ ಆಯಿತು. ಮೇಯ್ನು ಅವರು ಹೇಳೋ ರೀತಿ, ಎಲ್ಲರೂ ಹೇಳ್ತಾರೆ ಇಲ್ಲ ಅಂತೀನಿ, ಬಟ್ ನಾವು ಹೇಳೋ ರೀತಿ ಒಬ್ಬರು ಅರ್ಥ ಮಾಡ್ಕೊಳ್ಳೋ ರೀತಿನೂ ಇಂಪಾರ್ಟೆಂಟ್. ಹೇಳೋದಕ್ಕಿಂತ ನಾವು ಅರ್ಥ ಮಾಡ್ಕೋಬೇಕು ಅವ್ರು ಹೇಳೋದನ್ನು. ಸೊ ಅವ್ರು ಹೇಳೋದು ನನಗೆ ಆ್ಯಕ್ಚುಲಿ ಇನ್ಸ್ಟಾ ಪೇಜಲ್ಲಿ ನನಗೆ ತುಂಬ ಇಷ್ಟ ಆಯಿತು ಅವ್ರು ಹೇಳೋದನ್ನು. ಸೊ ಲೈವ್ ಆಗಿ ಹೋಗಿ ಅವ್ರನ್ನ ಭೇಟಿ ಮಾಡಿ ಯಾವ ರೀತಿ ಅವರು ಹೇಳ್ಕೊಡ್ತಾರೋ ಅಂತ ಹೇಳ್ಬಿಟ್ಟು ಕಲಿಬೇಕು ಅಂತ. ಮ್ಯಾಮ್ ನಾನು ಅವ್ರನ್ನ ಕೇಳಿದೆ, ಮ್ಯಾಮ್ ನನಗೆ ವಿಡಿಯೋ ಬೇಕು ಅಂತ ಹೇಳ್ಬಿಟ್ಟು ಬಂತು ಊಳಿಂದ. ಆಮೇಲೆ ನಾನು ರಿಯಲೈಸ್ ಆದೆ, ಯಾಕೆ ನಾನೇ ಒಂದ್ಸಲ ಹೋಗಿ ನೋಡಿ ಅವ್ರ ಹತ್ರ ಲೈವಲ್ಲಿ ಕಲಿತು ಮತ್ತೆ ಸಿಡಿ ಪರ್ಚೇಸ್ ಮಾಡಬಾರ್ದು ಅಂತ ಅಂದ್ಕೊಂಡು ಎಗೈನ್ ಐ ಕೇಮ್ ಹಿಯರ್. ದೆನ್ ಐ ಆಮ್ ವೆರಿ ಸ್ಯಾಟಿಸ್ಫ್ಯಾಕ್ಷನ್. ಅಲ್ಲಿಂದ ಬಂದಿದ್ದು ನಿಮಗೆ ಸಾರ್ಥಕ ಅನ್ನಿಸ್ತಾ? ತುಂಬಾ ಅಂದ್ರೆ ತುಂಬಾ. ನೋಡಿ, ಫಸ್ಟ್ ಟ್ರಯಲ್ ಅಲ್ಲೇ ಆಲ್ಮೋಸ್ಟ್ 90% ಪರ್ಫೆಕ್ಟ್ ಆಗಿ ಮೂರ್ ಮೇಲೆ ಶ್ರೀನಿಕಾ ಮಣಿನ ಕೂರಿಸಿದ್ದಾರೆ. ಇವನ್ ಐ ವಾಸ್ ವೆರಿ ಹ್ಯಾಪಿ. ಈ ಟೀಮಲ್ಲಿ ಇಬ್ರು ಮಾಡಿರೋದು, ಇಬ್ರು ಸೇರಿ ಇದನ್ನ ಉಳಿಸಿರೋದು. ಇಟ್ ವಾಸ್ ಅ ವೆರಿ ಗುಡ್ ಎಫರ್ಟ್. ಮತ್ತೆ 90% ಫಸ್ಟ್ ಟ್ರಯಲ್ ಅಲ್ಲೇ ಬರೋದು, ಇಟ್ ಇಸ್ ವೆರಿ ಕಷ್ಟ. ಸೊ ನಾನು ನುಡಿಸಿದ ತಕ್ಷಣ ಹೇಳಿದೆ ತುಂಬಾ ಚೆನ್ನಾಗಿ ಬಂದಿದೆ ಅಂತ. ಅದಕ್ಕೆ ಕಾರಣ ಅವರು ಮತ್ತೆ ನಮ್ಗೆ ಹೆಲ್ಪ್ ಮಾಡಿದ್ದೆ ಸುಪ್ರೀತಾ ಅಂತ ಅವರು ಅಷ್ಟೇ. ಸೊ ನಾವಿಷ್ಟು ಚೆನ್ನಾಗಿ ನಾವು ಮಾಡಿದೀವಿ ಅಂತ ನಮ್ಗೆ ಇಷ್ಟು ಚೆನ್ನಾಗಿ ಗೈಡ್ ಮಾಡಿದ್ರಲ್ಲ. ಮೇನ್ ನಾವು ಮಾಡ್ತೀವಿ ಅನ್ನೋದಕ್ಕಿಂತ ನಮ್ಮನ್ನ ಗೈಡ್ ಮಾಡೋದು ಮುಖ್ಯ ಅಲ್ಲ, ಅವ್ರು ಗೈಡ್ ಮಾಡೋದು ಕಾನ್ಫಿಡೆನ್ಸ್. ಮ್ಯಾಮ್, ಯು ಹ್ಯಾವ್ ಟೇಕನ್ ಇಟ್ ಅಂಡ್ ಡನ್ ಅಷ್ಟೇ. ಸೊ ದಟ್ ಕಾನ್ಫಿಡೆನ್ಸ್ ಇಸ್ ಮೋರ್ ದನ್ ಎನಫ್. ನೋಡ, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ರಿವ್ಯೂ. ಹಾಯ್ ಮೇಡಮ್, ಅವರು ನಾಗನಾಥ್ಪುರ ಆಕ್ಚುಲಿ ಹೆಸರು ಕೇಳಿದೆ ನಾನು ಫಸ್ಟ್ ಟೈಮು. ನಿಯರ್ ಬೈ ಎಲೆಕ್ಟ್ರಾನಿಕ್ ಸಿಟಿ ಅಲ್ಲಿಂದ ಬಂದಿರೋದು. ಇವತ್ತು ಅವರು ಹರಿಪ್ರಿಯೆ ಮಾಡಿ ಅದ್ರ ಮುಂದೆ ನಿಂತ್ಕೊಂಡು ರಿವ್ಯೂ ಕೊಡ್ತಿದ್ದಾರೆ. ಚೆಕ್ ಮಾಡೋಣ. ನಾನು ಫಸ್ಟ್ ಟೈಮು ಅನ್ನೋದಕ್ಕಿಂತ ಸೆಕೆಂಡ್ ಟೈಮ್ ಅನ್ನೋಕ್ಕೂ ಆಗೋದಿಲ್ಲ. ಫಸ್ಟ್ ಟೈಮ್ ಮ್ಯಾಮ್ ನೋಡಿದ್ದು ನನಗೆ ಫೀಲ್ ಕಂಫರ್ಟೇಬಲ್ ಆಗಿದೆ. ಆ್ಯಂಡ್ ಏನು ಯೋಚನೆ ಮಾಡ್ತೀನಿ ಅಂದರೆ ಅವ್ರ ಜೊತೆ ತುಂಬ ಒಡನಾಟ ಇದೆ ಅನ್ನೋ ಥರನೇ ಮಾತಾಡಿದ್ರು, ಎಕ್ಸ್ಪ್ಲೈನ್ ಮಾಡಿದ್ರು. ಆ್ಯಂಡ್ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿ ನಮ್ಮ ರಿಲೇಷನ್ ಥರನೇ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ತುಂಬ ಖುಷಿ. ಎಲ್ಲ ಫ್ರೆಂಡ್ಲಿಯಾಗಿ ಟ್ರೀಟ್ ಮಾಡ್ತಾರೆ. ತುಂಬ ಖುಷಿ ಆಯಿತು. ನಾನು ಲಾಸ್ಟ್ ಇಯರಿಂದನೂ ಹೇಳ್ತಾ ಇದ್ದೆ ಅದನ್ನು ಕ್ಲಾಸಿಗೆ ಜಾಯ್ನ್ ಆಗಬೇಕು ಅಂತ ಹೇಳಿ. ನನಗೆ ರೈಟ್ ಪ್ಲೇಸ್ ಸಿಕ್ಕಿರಲಿಲ್ಲ. ಈ ಇಯರ್ ತುಂಬ ರೈಟ್ ಪ್ಲೇಸ್ ಇರೋದ್ರಿಂದ ತುಂಬ ಖುಷಿ ಆಯಿತು. ಆ್ಯಂಡ್ ರೈಟ್ ಟೈಮ್ಗೆ ಚಾಯ್ಸ್ ಮಾಡಿದ್ದೀನಿ ಶ್ರೀನಿಕಾ ಕ್ರಿಯೇಷನ್ಗೆ ಬಂದು ಅಂತ ಹೇಳಿ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಮ್ಯಾಮ್ ಇಸ್ ಎ ವೆರಿ ಫ್ರೆಂಡ್ಲಿ ಆ್ಯಂಡ್ ಶಿ ಇಸ್ ಎ ವೆರಿ ನೈಸ್ ಜೆನ್ಯೂನ್ ಲೇಡಿ ಆಲ್ಸೋ. ಅಷ್ಟು ದೂರದಿಂದ ಬಂದಿರ್ತೀರ ಮ್ಯಾಮ್, ಆ ಥರ ಒಂದು ಕಂಫರ್ಟ್ ಝೋನ್ ನಾನು ಕೊಡಬೇಕಾಗಿರೋದು ನನ್ನ ಡ್ಯೂಟಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಫಾರ್ ಗಿವಿಂಗ್ ಎ ಗುಡ್. ಹೇಳಿ ಮ್ಯಾಮ್, ನಿಮ್ಮ ಸ್ಟೈಲ್ ಬಗ್ಗೆ ಹೇಳಿ, ಏನು ಅನ್ನಿಸ್ತು? ನನ್ನ ಸ್ಟೈಲ್ ಇದು ಫಸ್ಟ್ ಟೈಮ್ ಕಲಿತಿರೋದ್ರಿಂದ ಸೊ ನನಗೆ ತುಂಬ ಖುಷಿಯಾಗಿತ್ತು. ಡಿಫ್ರೆಂಟ್ ಸ್ಟೈಲ್ ಕಲ್ತಿದ್ದೀನಿ ಅಲ್ಲ ನಾನು.
ಆ್ಯಂಡ್ ಮ್ಯಾಮ್ ಅಷ್ಟು ಈಸಿಯಾಗಿ ಹೇಳ್ಕೊಟ್ರು ಅಲ್ಲ, ತುಂಬ ಖುಷಿ ಆದ್ರು. ಎಷ್ಟು ಕಂಫರ್ಟಬಲ್ ಆಗಿ ಮಾಡಿದ್ದೀನಿ ಅಂದರೆ ಅಷ್ಟು ಮತ್ತೆ ಮೆಟೀರಿಯಲ್ಸ್ ಹೇಳಿ ಮ್ಯಾಮ್, ಏನಾದ್ರು ವಿಶೇಷವಾಗಿರೋ ಮೆಟೀರಿಯಲ್ಸ್ ಯೂಸ್ ಮಾಡಿಲ್ಲ? ಏನಿಲ್ಲ, ನಮ್ಗೆ ಏನು ಇದೆ ಮನೆಯಲ್ಲಿರೋ ವಸ್ತುಗಳನ್ನೇ ಇಟ್ಕೊಂಡು ಹೆಂಗೆ ನಾವು ಸ್ಟೈಲ್ನ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿ ತಿಳಿಸ್ಕೊಟ್ಟಿರೋದು ನಿಜ. ಎಲ್ಲ ಎಕ್ಸ್ಪೆನ್ಸಿವ್ ಆಗಿ ಇದು ತೊಗೊಂಬನ್ನಿ, ಆ ಮೆಟೀರಿಯಲ್ ತೊಗೊಂಬನ್ನಿ ಅಂತ ಹೇಳಿ ಹೇಳ್ತಾರೆ. ಆ್ಯಂಡ್ ಇನ್ನೊಂದು ಥಿಂಗ್ ಏನು ಅಂದರೆ ಕ್ಲಾಸಿಗೆ ಎಲ್ಲರೂ ವಿತ್ ಐಟಮ್ ಕೊಡೋದಿಲ್ಲ. ಮ್ಯಾಮ್ ವಿತೌಟ್ ಐಟಮು ಬನ್ನಿ ನೀವು ಜಸ್ಟ್ ಕ್ಲಾಸ್ ಕಲ್ತ್ಕೊಂಡು ಹೋಗಿ ಅಂತ ಹೇಳಿ ಎಲ್ಲ ಕ್ಲಾಸಸಲ್ಲೂ ನಿಮ್ಮದೇ ಆದ ಐಟಮ್ಸ್ಗಳು ತೊಗೊಂಬನ್ನಿ ಅಂತ ಹೇಳ್ತಾರೆ. ಬಟ್ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಶ್ರೀನಿಕಾ ಕ್ರಿಯೇಷನ್ಸಲ್ಲಿ ವಿತೌಟ್ ಐಟಮ್ ಬನ್ನಿ, ನಿಮ್ದೊಂದು 2 ಸ್ಯಾರಿ ತೊಗೊಂಡು ಬನ್ನಿ, ನಾನು ಇನ್ನೆಲ್ಲ ಫುಲ್ ಇಲ್ಲೇ ಕೊಡ್ತೀನಿ, ಕಲ್ತ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಇಟ್ ವಾಸ್ ಎ ವೆರಿ ಗುಡ್ ಅಡ್ವಾಂಟೇಜ್ ಫಾರ್ ಆಲ್ ದ ವುಮೆನ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಜಿನೈನ್ ರಿವ್ಯೂ. ಥ್ಯಾಂಕ್ ಯು. ಸೊ ಮೇಡಮ್ ಇಬ್ರು ಈ ಟೇಬಲ್ ಅಲ್ಲಿ 3 ಮೇಲೆ ವರ್ಕ್ ಮಾಡಿದ್ರು. ಮೇಡಮ್ ಬಂದಿದ್ದು ಎಲೆಕ್ಟ್ರಾನಿಕ್ ಸಿಟಿಯಿಂದ, ಇವ್ರು ಬಂದಿದ್ದು ಅಲ್ಸೂರಿಂದ. ಸ್ಟೂಡೆಂಟ್ಸ್ ರಿವ್ಯೂ ಕೊಡೋ ಟೈಮು ಕೇಳೋಣ ಏನಂತಾರೆ ಅಂತ. ಹೇಳಿ ಮ್ಯಾಮ್. ಇದೇ ಫಸ್ಟ್ ಟೈಮ್ ನಾನು ಬಂದು ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸು ಮತ್ತೆ ಫಸ್ಟ್ ಟೈಮ್ ಬಂದಿದ್ದೀನಿ ಇದು ಕಲ್ತ್ಕೊಳ್ಳೋಕ್ಕೆ. ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್. ತುಂಬ ಜನ ಯೂಟ್ಯೂಬಲ್ಲಿ ಮತ್ತೆ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೀನಿ. ಹಂಗಿದ್ರು ಏನೋ ಮ್ಯಾಮ್ ವಿಡಿಯೋಸ್ ನೋಡಿದ್ಮೇಲೆ ಒಂದು ಕಾನ್ಫಿಡೆನ್ಸು ಮತ್ತೆ ಚೆನ್ನಾಗಿ ಕಲಿತೀವಿ ಅಂತ ಒಂದು ಕಾನ್ಫಿಡೆನ್ಸ್ ಇತ್ತು. ಸ್ಟೆಪ್ ಬೈ ಸ್ಟೆಪ್ ಅವರು ಹೇಳ್ಕೊಡೋ ಆ ರೀತಿ ಮತ್ತೆ ಟ್ರೀಟ್ ಮಾಡೋ ಇದು, ಜನರಲ್ಲಿ ಬಂದರೆ ಇದು ಮಾಡೋ, ವೆಲ್ಕಮ್ ಮಾಡೋದು ಎಲ್ಲನೂ ಒಂದೊಂದು ಸ್ಟೆಪ್ ಕ್ಲಾಸ್ ಪ್ರಾಕ್ಟೀಸು ತುಂಬ ಚೆನ್ನಾಗಿತ್ತು. ಸೊ ವಿ ಗಾಟ್ ಅ ಕಾನ್ಫಿಡೆನ್ಸ್ ದಟ್ ವಿ ಕ್ಯಾನ್ ಡೂ ವೆಲ್ ಇನ್ ಫ್ಯೂಚರ್ ಆಲ್ಸೋ ಇನ್ ಆರ್ ಓನ್ ಫೆಸ್ಟಿವಲ್ ಸೀಸನ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಹೇಳಿಪ್ಪ. ಹಾಯ್, ಆಕ್ಚುಲಿ ಐ ಆಮ್ ಆಲ್ಸೋ ವೆರಿ ಗ್ಲಾಡ್. ನಾನು ಮ್ಯಾಮ್ನ 2 ವೀಕ್ಸ್ ಮುಂಚೆನೇ ನನ್ಗೆ ಗೊತ್ತಾಗಿರೋದು. ನಾನು ಮುಂಚೆ ಎಲ್ಲ ಯೂಟ್ಯೂಬ್ ಚಾನಲ್ಸ್ ನೋಡ್ಬಿಟ್ಟು ಮಾಡ್ತಾ ಇದ್ದೆ, ನಾಟ್ ಮ್ಯಾಮ್ಸ್, ಬೇರೆ ಯಾರ್ದು, ಬಟ್ ಏನು ಕ್ಲಾರಿಟಿ ಬರ್ತಾ ಇರಲಿಲ್ಲ. ಬಟ್ 2 ವೀಕ್ಸ್ ಮುಂಚೆ ಮ್ಯಾಮ್ ಕಾಂಟ್ಯಾಕ್ಟ್ ಸಿಕ್ತು ಆ್ಯಂಡ್ ದೆನ್ ಶಿ ವಾಸ್ ಟೇಕಿಂಗ್ ಕ್ಲಾಸಸ್. ನನಗೆ ತುಂಬ ಖುಷಿ ಆಯ್ತು. ಐಮ್ ಲೈಕ್ ಇಮಿಡಿಯೇಟ್ ಆಗಿ ನಾನು ಎನ್ರೋಲ್ ಮಾಡಬೇಕು ಆ್ಯಂಡ್ ಐ ಹ್ಯಾವ್ ಟು ಲರ್ನ್ ವಾಟ್ ಎವರ್ ಬೆಸ್ಟ್ ಐ ಕ್ಯಾನ್ ಅಂತ. ಸೊ ಐ ಆಮ್ ವೆರಿ ಹ್ಯಾಪಿ ದಟ್ ಐ ಕೇಮ್. ಇವತ್ತು ಮ್ಯಾಮನ್ನ ಪರಿಚಯ ಆಯಿತು, ತುಂಬ ಜನನ ಮೀಟ್ ಮಾಡಿದೆ, 3 ನ್ಯೂ ಸ್ಟೈಲ್ಸ್ನ ನಾವು ಕಲ್ತಿದ್ದೀವಿ ಇವತ್ತು. ಸೊ ಲೆಟ್ಸ್ ಸಿ ಹೌ ಮಚ್ ಅಪ್ಲಿಕೇಬಲ್ ನಾವು ಬರೋ ವರಮಹಾಲಕ್ಷ್ಮಿಯಲ್ಲಿ ಮಾಡ್ತೀವಿ. ಇವತ್ತು ಮಾಡಿದ್ರೆ ನಿಮ್ಗೆ ಹೆಂಗೆ ಅನ್ನಿಸ್ತು? ಸೂಪರ್ ಆಕ್ಚುಲಿ we have done 90% of our best. ಬಿ ಕಾನ್ಫಿಡೆಂಟ್. ಈಚ್ ಅಂಡ್ ಎವ್ರಿ ಡೀಟೇಲ್ ಆಕ್ಚುಲಿ ಕವರ್ ಮಾಡಿದ್ದಾರೆ. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಆಕ್ಚುಲಿ ಅದು ದಟ್ಸ್ ವಾಟ್ ವಿ ಮಿಸ್. ನಮಗೆ ಗೊತ್ತಾಗಲ್ಲ ಇದು. ಸೊ ಶಿ ಇಸ್ ಕವರ್ಡ್ ಈಚ್ ಅಂಡ್ ಎವ್ರಿ ಡೀಟೇಲ್ ಅಂಡ್ ದಟ್ ವಿಲ್ ಹೆಲ್ಪ್ us ಮೇಕ್ our festival very grand and nice. Thank you ma'am. ಇವೆಲ್ಲ ಹಬ್ಬದ ಫೋಟೋ ಕಳಿಸ್ಬೇಕು ಅವಾಗ. Sure. Yes, sure. ಥ್ಯಾಂಕ್ ಯು ಸೋ ಮಚ್. Thank you.